ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನುಗಳು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಶನಿವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿವಸದಿಂದ ವ್ಲಾಗ್ಸ್ಗಳು ಹಾಕೋದಕ್ಕೆ ಆಗ್ತಿಲ್ಲ, ಹಾಗಾಗಿ ಇವತ್ತೊಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಅಂದ್ಕೊಂಬಿಟ್ಟಿದ್ದೀನಿ, ಏನಾದರೂ ಪರವಾಗಿಲ್ಲ ಅಟ್ಲೀಸ್ಟ್ ಚಿಕ್ಕ ಚಿಕ್ಕ ವ್ಲಾಗ್ ಆದರೂ ನಾನು ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ, ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಇವತ್ತು ಒಂದು ಸಣ್ಣದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸಿಂಪಲ್ ರೆಸಿಪಿನೂ ಕೂಡ ಬೆಳಗ್ಗೆ ಹೊತ್ತು ಟಿಫನ್ಗೆ ಬೇಗನೆ ಆಗುವಂಥ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ಬೆಳಗ್ಗೆ ಟಿಫನ್ಗೆ ಚಪಾತಿ ಹಾಗೆ ಬದನೆಕಾಯಿ ಇತ್ತು, ಎಳೆ ಬದನೆಕಾಯಿ, ಅದರಲ್ಲಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಎಣ್ಗಾಯಿ ಮಾಡೋಕ್ಕೆ ಬರುತ್ತೆ, ಆದರೆ ನಾನು ಸ್ವಲ್ಪ ಈ ಸತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಎಣ್ಗಾಯಿನ. ಅಂದರೆ ನಾರ್ಮಲಾಗಿ ಮಾಡೋ ಥರ ಎಣ್ಗಾಯಿ ಬಿಟ್ಟು ಇನ್ನೊಂದು ಥರ ಸ್ವಲ್ಪ ಮಸಾಲ ಆ್ಯಂಡ್ ಕ್ವಿಕ್ಕಾಗಿ ಆಗೋ ಥರ ಒಂದು ಜಾರ್ ಮಸಾಲ ಅಂತ ಹೇಳ್ಬೋದು, ಒಂದು ಜಾರ್ ಮಸಾಲ ಹಾಕಿ ಈ ಒಂದು ಎಣ್ಗಾಯಿನ ಮಾಡುವಂಥದ್ದು. ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಬದನೆಕಾಯಲ್ಲಿ ಚಿಕ್ಕ ಚಿಕ್ಕ ಬದನೆಕಾಯಿ ತೊಗೊಂಡಿದ್ದೀನಿ ಎಳೆದು, ಅದನ್ನು 4 ಪೀಸಾಗಿ ಕಟ್ ಮಾಡಿಕೊಂಡು ಮೊದಲು ಎಣ್ಣೆಗೆ ಹಾಕಿ ಕಡಾಯಿಗೆ ಅದನ್ನು ಚೆನ್ನಾಗಿ ಎಣ್ಣೆನಲ್ಲೇ ಬೇಯಿಸ್ಕೊತೀನಿ, ಫ್ರೈ ಮಾಡ್ಕೊತೀನಿ ನೀಟಾಗಿ. ಯಾಕೆಂದರೆ ಎಣ್ಣೆಯಲ್ಲಿ ನಮಗೆ ಬದನೆಕಾಯಿ ಸ್ವಲ್ಪ ಅಷ್ಟು ಬೆಂದರೆ ಮಸಾಲ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಬೇಯುತ್ತಲ್ಲ, ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬದನೆಕಾಯಿ ಬೆಂದೇ ಇರಲ್ಲ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಪೂರ್ತಿ 4 ಹೋಲ್ಡ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅವಾಗ ಬೇಗ ಅದು ಬೇಯುತ್ತೆ. ಆದರೆ ಈ ಥರ ಹಾಕೋದ್ರಿಂದ ಗುಂಡು ಬದನೆಕಾಯಿ ಪೂರ್ತಿ ನಾವು 4 ಭಾಗ ಮಾಡಿ ಹಾಕೋದ್ರಿಂದ ಬೇಗ ಬೇಯಲ್ಲ ಬದನೆಕಾಯಿ. ಹಾಗಾಗಿ ಫಸ್ಟು ಎಣ್ಣೆನಲ್ಲೇ ಚೆನ್ನಾಗಿ ಆದಷ್ಟು ಸ್ವಲ್ಪ ಕರಿಬೇವು, 1-2 ಪೀಸ್ ಆಗೋಷ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ಅದೊಂಥರ ಬ್ರೌನಿಷ್ ಕಲರ್, ಇಲ್ಲಿ ನೋಡ್ತಾ ಇದ್ರಲ್ಲ ಬ್ರೌನಿಷ್ ಕಲರ್ ಬರೋವರೆಗೂ ನೀಟಾಗಿ ಅದನ್ನು ಬೇಯಿಸ್ಕೊಳ್ಳಿ. ಆನಂತರ ಇಲ್ಲಿ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಏನೇನು ಹಾಕ್ಕೊಂಡೆ ಅಂತ ನಾನು ನಿಮಗೆ ತೋರ್ಸೋಕ್ಕಾಗಲಿ, ಯಾಕಂದರೆ ಅದನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡು ರೆಕಾರ್ಡೇ ಆಗಿಲ್ಲ, ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ. ಒಂದೆರಡು ಟೊಮೊಟೊ ಮೀಡಿಯಮ್ ಸೈಜು, ಹಾಗೆ ಒಂದು ಈರುಳ್ಳಿ, ಹಾಗೆ ಕೊತ್ತಂಬರಿ, ಪುದೀನ, ಹಾಗೆ ಒಂದು ಚಕ್ಕೆ, ಲವಂಗ, ಹಾಗೆ ಒಂದು ಅರ್ಧ ಬಟ್ಲಷ್ಟು ಕಾಯಿನ, ಇಷ್ಟನ್ನು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ಮೂತಾಗಿ ರುಬ್ಕೊಳ್ಳಿ. ಆನಂತರ ಇವಾಗ ಬದನೆಕಾಯಿ ಹಾಕ್ಬಿಟ್ಟು ಅದಕ್ಕೆ ಒಂದು 3 ಅಂದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನು, 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ನೀವು ಖಾರ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ನೀವು ಬೇಕಾದ್ರೆ ಇದಕ್ಕೆ ಧನಿಯಾ ಪುಡಿ, ಸಾಂಬಾರು ಪುಡಿ ಯಾರೂ ಹಾಕಲ್ಲ, ಸೊ ಬೇಡ. ಧನಿಯಾ ಪುಡಿ ಬೇಕು ಅಂದರೆ ಬೇಕಾದ್ರೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನೀವು ಗಟ್ಟಿ ಅಂಶ ಅಂದರೆ ನಿಮಗೆ ತುಂಬ ತಿಳಿ ಬೇಕಾ, ಗಟ್ಟಿ ಬೇಕಾ, ಇಲ್ಲ ಸ್ವಲ್ಪ ಗೊಜ್ಜು ಟೈಪ್ ಬೇಕಾ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚಪಾತಿಗಲ್ವ ಅದಕ್ಕೆ ಗೊಜ್ಜು ಟೈಪ್ನೇ ಮಾಡ್ಕೊಂಡಿದ್ದೆ, ಜಾಸ್ತಿ ನೀರು ಹಾಕಿರಲಿಲ್ಲ. ಲಾಸ್ಟಿಗೆ ಚೆನ್ನಾಗಿ ಕುದಿ ಬರಬೇಕಾದ್ರೆ, ಎಣ್ಣೆ ಬಿಟ್ಕೊಂಡು ಕುದಿ ಬರಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ಎಣ್ಗಾಯಿ ರೆಡಿಯಾಗೋಗುತ್ತೆ. ಅದ್ರ ಜೊತೆಗೆ ಬಿಸಿ ಬಿಸಿಯಾಗಿ ಚಪಾತಿ. ಆ್ಯಂಡ್ ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ತೀನಿ, ಚಿಕ್ಕದಾಗಿ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ನಿಜವಾಗ್ಲೂ ಪೇಷನ್ಸ್ ಇರಲ್ಲ ನನಗೆ. ಹಾಗಾಗಿ ದೊಡ್ಡದಾಗಿ ರೌಂಡು ಆಗಿ ಹೊಲಿಸ್ಕೊಂಡೆ. ಹಾಗೆ ಟಿಫನ್ ಕೂಡ ತುಂಬಾ ಚೆನ್ನಾಗಾಗಿತ್ತು ಇವತ್ತು, ನೀವು ಕೂಡ ಟ್ರೈ ಮಾಡಿ. ಇವಾಗ ಟಿಫನ್ ಎಲ್ಲ ಮಾಡಿದ್ವಿ. ಅಪ್ಪುಗೆ ಯಾಕೋ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ, ಜ್ವರ ಬರುತ್ತೆ ಅನ್ನೋ ಗೊತ್ತಿಲ್ಲ, ಹಾಗಾಗಿ ಮಲ್ಕೊಂಡಿದ್ದಾನೆ. ಇವಾಗ ಮಳೆ ಸ್ಟಾರ್ಟ್ ಆಯಿತು, ಹನಿ ಬೀಳ್ತಾ ಇದೆ. ಇಲ್ಲಂತೂ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಶುರು ಆಗೋಯ್ತು. ನೆನ್ನೆ ಎಲ್ಲ ಬಟ್ಟೆ ನಾನು ಮಿಷಿನ್ಗೆ ಹಾಕಿ ಒಣಗಾಕಿದ್ದೆ, ಹಾಗಾಗಿ ಓಡೋಗಿ ಎತ್ಕೊಂಡು ಬಂದೆ. ಇನ್ನು ಎಲ್ಲಿ ಮಳೆಲೆಲ್ಲ ನೆಂದೋಗುತ್ತಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಎತ್ಕೊಂಡು ಬಂದೆ. ಇವಾಗ ಅದನ್ನೆಲ್ಲ ಮಡಚಿಡಬೇಕು. ಹಾಗೆ ಇವತ್ತು ಮನೆ ಮುಂದೆ ಎಲ್ಲ ಸ್ವಲ್ಪ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು, ಅದನ್ನೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅಲ್ಲೆಲ್ಲ ಹೂವಿನ ಸಸಿ ಅಂದರೆ ಚಿಕ್ಕದಾಗಿ ತೋಟ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಆ ಕೆಲಸನೂ ಕೂಡ ಮಾಡಿಕೊಂಡೆ. ಅದು ವೀಡಿಯೋ ಎಲ್ಲ ಮಾಡಲಿಲ್ಲ, ಯಾಕಂದರೆ ತುಂಬಾ ಗಲೀಜಾಗಿಬಿಟ್ಟಿತ್ತು ಅದು ಆ ಪ್ಲೇಸು. ಹಾಗಾಗಿ ಜಸ್ಟ್ ಹಾಗೆ ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಆ ಜಾಗನೂ ಕೂಡ ಅಂದರೆ ಒಂದೇ ಸಮನೂ ಅದನ್ನೆಲ್ಲ ಅಗೆದು ಎಲ್ಲ ಮಾಡೋದಕ್ಕಾಗಲ್ವ, ಸುಸ್ತಾಗ್ತಾಯಿತ್ತು. ಹಾಗಾಗಿ ಒಂದು 3 ಅವರ್ ಅದನ್ನೆಲ್ಲ ನೀಟಾಗಿ ಕೆತ್ತಿ ಎಲ್ಲ ಮಾಡಿದೆ. ಅದು ಚಿಕ್ಕ ಗಾರ್ಡನ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನೀವು ಏನಾದರೂ ಇವಾಗ ಅಪ್ಕಮಿಂಗ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೆಲ್ಲ ನಾನ್ ಬ್ರೈಡ್ ಮೇಕಪ್ ಆರ್ಟಿಸ್ಟ್ ಏನಾದರೂ ಹುಡುಕ್ತಾ ಇದ್ದರೆ ನೀವು ಕೂಡ ನನ್ನ ಪೇಜ್ನ ಒಂದ್ಸತಿ ವಿಸಿಟ್ ಮಾಡ್ಬೋದು. ಅನುಗೌಡ ಮೇಕಓವರ್ ನೆನಮಂಗಲ ಅಂತ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್, ನೀವು ಒಂದ್ಸತಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನಾನು ಈ ಸತಿ ಶಾಪೆಲ್ಲ ಓಪನ್ ಆಗಿರೋದ್ರಿಂದ ತುಂಬ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೆ ಆಫರ್ಸ್ನೆಲ್ಲ ನಾನು ಆಲ್ರೆಡಿ ಇದನ್ನು ಮಾಡ್ತಾಯಿದ್ದೀನಿ. ಕೇಳೋರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಏನಾದರೂ ಬುಕ್ ಮಾಡ್ಕೊಬೇಕು ಅಂತ ಏನಾದರೆ ಬ್ರೈಡ್
ಬ್ರೈಡ್, ನಾನ್ ಬ್ರೈಡ್, ಎಂಗೇಜ್ಮೆಂಟ್ ಮೇಕಪ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಮೇಕಪ್ ನಿಮಗೆ ಬೇಕು ಅಂತಿದ್ದರೆ ಸ್ಕ್ರೀನ್ ಮೇಲೆ ನಾನು ನನ್ನ ನಂಬರ್ನ ಕೊಟ್ಟಿರ್ತೀನಿ 8310250925. ಇದು ನನ್ನ ನಂಬರ್. ನೀವು ಬೇಕಾದ್ರೆ ವಾಟ್ಸಪ್ ಮಾಡ್ಬೋದು, ಇಲ್ಲ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಖಂಡಿತವಾಗ್ಲೂ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಅಲ್ಲಿಂದ ನಾನು ಸಂಜೆ ಇನ್ನು ತುಂಬಾ ಬೇಜಾರಾಗ್ತಾಯಿತ್ತು. ಅಪ್ಪುಗೆ ಸ್ವಲ್ಪ ಯಾಕೋ ಡಲ್ ಆಗಿಬಿಟ್ಟಿದ್ದ ಅಂತೇಳಿ ಹಸು ಫಾರ್ಮ್ ಹೌಸಿಗೆ ಕರ್ಕೊಂಡೋಗಿದ್ದೆ. ಸ್ವಲ್ಪ ಹೊತ್ತಲ್ಲೆಲ್ಲ ಓಡಾಡ್ಕೊಂಬಂದ್ರೆ ಅವನು ಫ್ರೆಶ್ ಅಪ್ ಆಗ್ತಾನೆ ಅಂತ. ಅಲ್ಲಿ ನೋಡಿದ್ರೆ ಅವ್ರ ತಂದೆ ಜೊತೆ ಸೇರಿಕೊಂಡು ಅವನು ಕೆಲಸ ಮಾಡಲಿಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾನೆ. ಅಲ್ಲಿ ಹಸುಗಳ ಗಂಜಲ ಎಲ್ಲ ಉಯ್ದಿತ್ತಲ್ಲ, ಅದನ್ನೆಲ್ಲ ತೊಗೊಂಡು ಪರ್ಕೆ ತೊಗೊಂಡು ಅದನ್ನೆಲ್ಲ ಗುಡಿಸ್ಕೊಂಡು ಕೂತಿದ್ದ. ಅವ್ರ ತಂದೆ ಬಂದು ಹಾಲು ಕರಿತಾಯಿದ್ರು. ನಾನು ಅದನ್ನೇ ನೋಡ್ತಾ ಇದ್ದೆ. ಅಂದರೆ ನಾವು ಸ್ವಲ್ಪ ಮನೆ ಹತ್ರನೇ ಇವಾಗ ಬೇರೆ ಐಡಿಯಾಸ್ ಎಲ್ಲ ಇದೆ, ಮನೆ ಹತ್ರ ಏನೋ ಒಂದು ಮಾಡಬೇಕು ಅಂತ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಬಂದಿದ್ದು ಫಾರ್ಮ್ ಹೌಸ್ಗೆ. ಇನ್ನು ಅಲ್ಲಿಂದ ಬಂದು ಹಸುಗಳಿಗೆ ಮೇವೆಲ್ಲ ಕುಯ್ತಾ ಇದ್ರ. ನಾನು ಅದನ್ನು ಕಟ್ಕೊಟ್ಟೆ. ಆಮೇಲೆ ನೋಡಿದ್ರೆ ನನಗೂ ಒಂಚೂರು ಕಟ್ಕೊಡು ಅಂತ ಹೇಳ್ಬಿಟ್ಟು ಅವ್ನು ಈಸ್ಕೊಂಡು ಅವ್ರ ತಂದೆ ಥರನೇ ಹೆಗ್ಲ ಮೇಲೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದ ಮೇಕೆಗೆ ಹಾಕ್ಲಿಕ್ಕೆ ಅಂತೇಳಿ. ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂತಂದರೆ ಅಷ್ಟು ಖುಷಿ ಆಗ್ತಾಯಿತ್ತು. ಏನಪ್ಪ ಈಗಿನ ಕಾಲದ ಮಕ್ಕಳು ಎಷ್ಟು ಚೆನ್ನಾಗಿ ನೋಡಿದ ಕೆಲಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು, ನಾನು ಮಾಡಬೇಕು ಅಂತ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ಮಗನಿಗೆ ಈ ಥರ ಅವ್ರ ಅಪ್ಪ ಮಾಡೋ ಕೆಲಸ ಎಲ್ಲ ತುಂಬಾ ಇಷ್ಟ. ಹಾಗಾಗಿ ಹೋಗಿ ನೋಡ್ತಾ ಇರ್ಬೋದು. ಕುರಿಗಳಿಗೆಲ್ಲ ಅವ್ರ ಅಪ್ಪ ಹಾಕಿದ್ರು ಅಂತ ಇವನು ತೊಗೊಂಡು ಹೋಗಿ ಹಾಕಿ ಅವಕ್ಕೆ ತಿನ್ನಿಸಿ ಮಾತಾಡಿಸ್ಕೊಂಡು ಆಮೇಲೆ ಕೆಳಗೆ ಇಳಿದು ಬಂದ್ವಿ. ಅಷ್ಟರೊಳಗೆ ಅವರು ಕೂಡ ಮಿಷಿನಲ್ಲಿ ಹಾಲೆಲ್ಲ ಕರೆದಿದ್ರು. ಅದನ್ನೆಲ್ಲ ಹಾಕಿಸ್ಕೊಂಡು ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಒಂದು 6 ಗಂಟೆ 6:20ಕ್ಕೆಲ್ಲ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ಏನಾಯಿತು ಗೊತ್ತಿಲ್ಲ, ಅಪ್ಪುಗೆ ರೂಮ್ ಒಳಗೆ ಹೋಗಿ ಮಲ್ಕೊಂಡ್ಬಿಟ್ಟ. ನಾನು ಸಡನ್ನಾಗಿ ಶಾಕ್ ಆಗೋಯ್ತು. ಒಂದು 10 ನಿಮಿಷ ಈಚೆ ಕಡೆ ಕೂತಿದ್ದೆ ನಾನು. ಏನು ಹೋಗ್ಬಿಟ್ನಲ್ಲ, ಹೋಗಲಿ ಅಲ್ಲೆಲ್ಲ ಅಷ್ಟೊಂದೆಲ್ಲ ಓಡಾಡಿದ್ದಾನೆ, ಸುಸ್ತಾಗಿದೆಯೇನೋ ಅಂತ ಅಂದ್ಕೊಂಡು ಆಮೇಲೆ ರೂಮ್ಗೆ ಹೋಗಿ ನೋಡಿದ್ರೆ ಮೈ ಫುಲ್ಲು ಸುಡ್ತಾ ಇದೆ, ಬಿಸಿಗೆ ಸುಡ್ತಾ ಇದೆ. ಅಷ್ಟೊತ್ತೊಳಗೆ ಮನೆ ಹತ್ರ ಹಾಲು ಹಾಕಕ್ಕೆ ಬರ್ತಾರಲ್ಲ ಪ್ರವೀಣವ್ರು, ಅವಾಗ ಹೇಳ್ದೆ ಇಲ್ಲೇ ಯಾಕೊಂದು ಮೈ ಸುಡ್ತಾ ಇದೆ, ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದ್ಬಿಡೋಣ, ಹಾಲು ಹಾಕ್ಬಿಟ್ಟು ಬೇಗ ಬಂದುಬಿಡು ಅಂತ ಹೇಳಿದೆ. ಅವರು ಕೂಡ ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಅಪ್ಪುಗೆ ಈ ಥರ ಸಂಜೆ ಏನಾದರೂ ಜ್ವರ ಬಂತು ಅಂದರೆ ನೈಟೆಲ್ಲ ಅವನ್ನ ನೋಡಲಿಕ್ಕಾಗಲ್ಲ, ಫುಲ್ಲು ಒದ್ದಾಡ್ಬಿಡ್ತಾನೆ, ಕೊರಗ್ಬಿಡ್ತಾನೆ. ಹಾಗಾಗಿ ಹೋದ್ವಿ. ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಡಾಕ್ಟರು ಸ್ವಲ್ಪ ಉಷ್ಣ ಆಗಿದೆ, ಬಾಯಲ್ಲೆಲ್ಲ ಉಷ್ಣ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಏನಿಲ್ಲ, ಸ್ವಲ್ಪ ಫೀವರ್ ಜಾಸ್ತಿ ಆಗ್ತಾಯಿದೆ, ಹಾಗೆ ಕಾಫ್ ಇದೆ, ತುಪ್ಪ ಇದನ್ನೆಲ್ಲ ಇವಾಗ ಸ್ಟಾಪ್ ಮಾಡಿಬಿಡಿ, ಜಾಸ್ತಿ ಕೊಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಮಲ್ಕೊಂಡಿದ್ದಾನೆ ಬಂದಿದ್ದ ತಕ್ಷಣ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಅವನಿಗೆ ಸ್ವಲ್ಪ ಬಿಸಿ ಊಟ ಮಾಡಿಸ್ಬಿಟ್ಟು ಸಿರಪ್ಗಳು ಕೊಟ್ಟಿದ್ದಾರೆ ಒಂದು 3 ಥರ, ಅದನ್ನು ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಸಿಂಪಲ್ಲಾಗಿ ಅವನಿಗೆ ಏನಾಗ್ಬಿಟ್ಟಿದೆ, ಉಷ್ಣ ಥರ ಆಗಿಬಿಟ್ಟಿದೆ. ಫುಲ್ಲು ಬಾಯಿ ಫುಲ್ ಒಳಗೆಲ್ಲ ಫುಲ್ಲು ಎಕ್ಸಸ್ ಆಫ್ ಹೀಟರಾಗಿ ಉಷ್ಣ ಆಗುತ್ತಲ್ಲ, ಗುಳ್ಳೆ ಟೈಪು ಆ ಥರ ಆಗಿಬಿಟ್ಟಿದೆ. ಹಾಗಾಗಿ ಅವ್ರು ಸ್ವಲ್ಪ ಇವಾಗ ಎಲ್ಲನೂ ಕಮ್ಮಿ ಮಾಡಿಬಿಡಿ, ತುಪ್ಪ ಇದೆಲ್ಲ ಕಮ್ಮಿ ಮಾಡಿಬಿಟ್ಟು ಏನಾದರೂ ಮೈಲ್ಡಾಗಿರೋ ಊಟನ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಇವಾಗ ನಾನು ಹೆಸ್ರುಬೇಳೆ ತಿಳಿ ಸಾರು ಮಾಡ್ತಾಯಿದ್ದೀನಿ. ಹೆಸ್ರುಬೇಳೆ ಹಾಕ್ಬಿಟ್ಟು ಅದು ತುಂಬ ದೇಹನ ಬೇಗನೆ ಸ್ವಲ್ಪ ತಂಪು ಮಾಡುತ್ತೆ. ದೇಹ ಏನಾದರೂ ಜಾಸ್ತಿ ಹೀಟ್ ಆಗಿದ್ದರೆ ರಾಗಿ ಗಂಜಿ ಇದೆಲ್ಲ ಕೊಡ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಫಸ್ಟ್ ಇವಾಗ ಹೆಸ್ರುಬೇಳೆದು ತಿಳಿ ಸಾರು ಮಾಡಿ ಊಟ ಮಾಡಿಸೋಣ ಅಂತೇಳಿ ಅದನ್ನೆಲ್ಲ ಇಟ್ಟಿದ್ದೀನಿ. ಅದು ಆಗಲಿ, ಅದೊಂದು ಚೂರು ಎಲ್ಲ ವಿಷಿಲೆಲ್ಲ ಕೂಗಿ ಎಲ್ಲ ಇದಾದರೆ ಅದನ್ನು ಮಾಡಿ ಅವನಿಗೆ ತಿನ್ನಿಸ್ಬಿಟ್ಟು ಸಿರಪ್ ಹಾಕಬೇಕು. ಇನ್ನು ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ವ್ಲಾಗ್ನ, ನೋಡ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.